ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಆರಿ ವರ್ಕ್ಸ್. ಈ ಚಾನಲಲ್ಲಿ ನೀವು ಆರಿ ವರ್ಕ್ಸ್ನ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಕ್ಲಾಸಸ್ನ ನೋಡ್ತೀರಾ ಕನ್ನಡ ಲ್ಯಾಂಗ್ವೇಜಲ್ಲಿ. ನಾವೀಗ ಫಸ್ಟ್ ಕ್ಲಾಸ್ ಆಗಿ ಆರಿ ರಿಂಗ್ಗೆ ಹೇಗೆ ರೋಪ್ನ ಬೈಂಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ನಮಗೆ ಈಗ ಫಸ್ಟ್ 18 ಇಂಚಸ್ ಆರಿ ರಿಂಗ್ ಫ್ರೇಮ್ನ ತೊಗೊಂಡಿರ್ತೀವಿ. ಸೊ ಇದನ್ನು ನಾವು ಆರಿ ಫ್ರೇಮ್ ಅಂತ ಕರಿತೀವಿ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಅವೈಲಬಲ್ ಇರುತ್ತೆ. ನಾವು ಬ್ಲೌಸ್ಗೆ ಎಲ್ಲ ಯೂಸ್ ಮಾಡೋದು ಬಂದು 18 ಇಂಚಸ್ ಫ್ರೇಮ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕಾಟನ್ ರೋಪ್ ಬೇಕಾಗುತ್ತೆ ನಮಗೆ, ಮತ್ತು ಸಿಸರ್ಸ್ ಬೇಕು. ಕಾಟನ್ ರೋಪ್ ಅಂತಲೂ ಕರಿತೀವಿ, ಇಲ್ಲ ಅದನ್ನು ನಾಡ ರೋಪ್ ಅಂತಾದರೂ ಕರಿತೀವಿ. ಮತ್ತು ನಮಗೆ ಫೆವಿಕ್ರಿಲ್ ಗ್ಲೂ ಬೇಕಾಗುತ್ತೆ. ಈ ರೋಪ್ ಬಂದು ನಿಮಗೆ ಮೀಟರ್ಸಲ್ಲಾದರೂ ತೊಗೋಬೋದು, ಇಲ್ಲಾಂದರೆ ಫುಲ್ ಹಾಗೆ ಒಂದು ಬಂಡಲ್ ಆಗಿ ಕೂಡ ತೊಗೊಳ್ಬೋದು. ಸೊ ಆ ಸ್ಕ್ರೂ ಇರೋದು ಔಟರ್ ರಿಂಗ್, ಮತ್ತು ಒಳಗಿರೋದು ಬಂದು ಇನ್ನರ್ ರಿಂಗ್. ಸೊ ಆ ಸ್ಕ್ರೂನ ಲೂಸ್ ಮಾಡಿ ನಾವು ಇನ್ನರ್ ರಿಂಗ್ನ ನಾವು ತೊಗೋಬೇಕಾಗುತ್ತೆ. ಸೊ ನಾವೀಗ ಇನ್ನರ್ ರಿಂಗ್ದು ನಾನು ಚಿಕ್ಕ ಫ್ರೇಮ್ಗೆ ಹಾಕಿ ತೋರಿಸ್ತೀನಿ. ಸೊ ಇನ್ನರ್ ರಿಂಗಲ್ಲಿ ನಮಗೆ ವುಡನ್ ಪಾರ್ಟಿಕಲ್ಸ್ ಎಲ್ಲ ಹಾಗೆ ಇರುತ್ತೆ. ನಾವು ಆರಿ ವರ್ಕ್ಗೆ ಯೂಸ್ ಮಾಡೋದಲ್ಲ ಕಾಸ್ಟ್ಲಿ ಬ್ಲೌಸಸ್ಸು. ಸೊ ಇದರಿಂದ ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಫಸ್ಟ್ ತೊಗೊಂಡಿದ್ದ ತಕ್ಷಣ ಬೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಫಸ್ಟ್ ಇನ್ನರ್ ರಿಂಗ್ಗೆ ನಾವು ಚೂರು ಗ್ಲೂ ಹಾಕ್ಕೋಬೇಕು. ಎರಡೂ ಕಡೆ ವಿಡಿಯೋದಲ್ಲಿ ತೋರಿಸಿರೋ ಥರ ಗ್ಲೂ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ನೀವು ಆ ನಾಡ ರೋಪ್ ಇಲ್ಲ ಕಾಟನ್ ರೋಪ್ನ ತಗೊಂಡು ಕ್ಲೀನಾಗಿ ಸ್ಟಿಫಾಗಿ ಇಟ್ಕೋಬೇಕಾಗುತ್ತೆ. ಸೊ ನಾವು ಇದು ಯಾವ ಕಾರ್ನರ್, ಯಾವ ಪಾಯಿಂಟ್ ಆಫ್ ರಿಂಗಿಂದ ಆದರೂ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ಗಮ್ ಹಾಕಿ ನೀವು ಅದ್ರ ಮೇಲೆ ರೋಪ್ನ ಹಾಕ್ತೀರಾ, ಫಿಕ್ಸ್ ಮಾಡ್ತೀರಾ. ಅದನ್ನು ಟೈಟಾಗಿ 1 ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ನೀವು ಇನ್ನೊಂದು ಸೈಡು ಗ್ಲೂನ ಅಪ್ಲೈ ಮಾಡ್ತಾ ಬರಬೇಕು. ನೀವು ಇಲ್ಲಿ ಸ್ಟ್ರೈಟಾಗಿ ನೀವು ರೋಪ್ನ ಸುತ್ತಲ್ಲ, ನೀವು ಕ್ರಾಸಾಗಿ ಸುತ್ತಬೇಕು. ನೀವು ಸ್ಟ್ರೈಟಾಗಿ ಸುತ್ತಿದ್ರೆ ಅದು ಕ್ಲೀನಾಗಿ ಬರಲ್ಲ, ಕ್ರಾಸಾಗಿ ಸುತ್ತಾ ಬರಬೇಕು. ನೀವು ಅದೇ ಥರ ಫುಲ್ ರಿಂಗ್ಗೆ ಕ್ರಾಸಾಗಿ ಸುತ್ತಕೊಂಡು ಬರಬೇಕು. ಮತ್ತು ಒಂದ್ರ ಮೇಲೆ ಒಂದು ಆ ರೋಪ್ ಬಂದು ನಮಗೆ ಇರಬಾರ್ದು. ಆ ಥರ ಒಂದ್ರ ಮೇಲೆ ಒಂದಿದ್ರೆ ನಮಗೆ ನೆಕ್ಸ್ಟ್ ಆರಿ ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ಅದು ಕ್ಲೀನಾಗಿ ಫಿಕ್ಸ್ ಆಗಲ್ಲ. ಫುಲ್ ಗಮ್ ಹಾಕಿ ನೀವು ಅದನ್ನು ಕ್ಲೀನಾಗಿ ಫುಲ್ ರಿಂಗ್ಗೆ ರೋಪ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ಸೈಡ್ ಬೈ ಸೈಡು ನೀವು ಮಾಡ್ತಾ ಬರ್ತೀರ. ಈಗ ನಿಮಗೆ ಅದು ಫುಲ್ ಎಡ್ಜಿಗೆ ಬಂದಮೇಲೆ ಎಷ್ಟು ದಾರ ಬೇಕು ಎಷ್ಟು ರೋಪ್ ಬೇಕು ಅಂತ ನೋಡಿಕೊಂಡು ಅದನ್ನು ನೀವು ಕಟ್ ಮಾಡ್ಕೊಳ್ತೀರ. ಕಟ್ ಮಾಡಿದ್ಮೇಲೆ ಕ್ಲೀನಾಗಿ ಅಲ್ಲಿ ನೀವು ಎಲ್ಲಿ ಎಂಡ್ ಆಗುತ್ತೆ ನೋಡಿಕೊಂಡು ಕ್ಲೀನಾಗಿ ಗಮ್ ಹಾಕಿ ನೀವು ಅದ್ರ ಮೇಲೆ ಟೈಟಾಗಿ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಸೊ ನೀವು ಕ್ಲೀನಾಗಿ ಪ್ರೆಸ್ ಮಾಡಿ ಟೈಟಾಗಿ ಗಮ್ ಡ್ರೈ ಆಗೋದಕ್ಕೆ ಬಿಡಿ. ಸೊ ಅದನ್ನು ನೀವು ಓವರ್ ನೈಟ್ 1 ನೈಟ್ ಫುಲ್ಲು ಬಿಟ್ಬಿಡಿ. ಅದನ್ನು ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಸೊ ನೀವು ಓವರ್ ನೈಟ್ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇಯಿಂದ ಯೂಸ್ ಮಾಡ್ಕೋಬೋದು. ಸೊ ನಾವು ಇನ್ನರ್ ರಿಂಗ್ಗೆ ರೋಪಿಂದ ಬೈಂಡ್ ಮಾಡಿದ್ಮೇಲೆ ಇದೇ ಥರ ಇರುತ್ತೆ. ಸೊ ನಾನು ನಿಮಗೆ ಚಿಕ್ಕ ಫ್ರೇಮಲ್ಲಿ ಹೇಗೆ ರೋಪ್ನ ಬೈಂಡ್ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಅದೇ ಥರ 18 ಇಂಚ್ ಫ್ರೇಮ್ಸಲ್ಲಿ ರೋಪ್ ಮಾಡಿ. ಥ್ಯಾಂಕ್ ಯು.